ಬಾ 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 ಗೆನ 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 ಬಾ ಬಾ. ಬಂದೆ ಬಿಡು, ದೇಕಂಡ್ ಬತ್ತೀನಿ. ದೇಕಂಡ್ ಬತ್ತೀನಿ ಬಿಡು. ಎತ್ತಾನೆ ಎತ್ತಾನೆ ಮ್ಯಾಕೆ ಕುಂಡ್ರಸಾನೆ ಮ್ಯಾಕೆ. ಬೇಡ ಸುಮ್ಕಿರು, ಏನು ಬೇಡ. ಮ್ಯಾಕೇನು ಕೂಕಂಬಲ್ಲ, ಹಿಂಗೆ ಕೆಳಗೆ ಕೂಕೊಂಡ್ರೆ ಹಂಗೇನೆ ದೇಕೊಂಡು ಹೋಗಿ ತಿರ್ಗಿ ಅಲ್ಲೇ ಮಂಚದ ಮ್ಯಾಕ ಹಂಗೆ ಮನಿಕ್ಯಂಬ್ತೀನಿ. ದೇಕೊಂಡು ಹೋಗ್ತೀನಿ, ಸುಮ್ಕಿರು. ಏನು ಬೇಡ, ಕಾಲಾಗ ಹಂಗೆ ದೇಕೊಂಡು ಹೋಗ್ತೀನಿ. ಗುಳಿಗೆ ಕೊಡಾನೆ ನುಂಗ್ದೆ ಗುಳಿಗೆನ. ಕೆಂಪನವು ದಪ್ಪನವು ಇದ್ವಲ್ಲ, ನುಂಗ್ದೆ. ಅವನು ನುಂಗಿದ್ದೀನಿ, ಕೆಂಪನವು ನುಂಗಿದ್ದೀನಿ, ಎಲ್ಲ ನುಂಗಿದ್ದೀನಿ. ಮಾತ್ರೇನು ಸುಮ್ಮನೆ ಕುಕ್ಕ. ಬೂಂಕ ಫೋನ್ ಮಾಡಿದ್ದೆ ಬೂಂಕ. ಇಲ್ಲಪ್ಪ, ಭೂಮಿಕಾನು ಫೋನ್ ಮಾಡಿಲ್ಲ, ಅಣ್ಣನೂ ಫೋನ್ ಮಾಡಿಲ್ಲ. ನಾನು ಅದನ್ನೇ ನೋಡ್ತಾ ಇದ್ದೀನಿ, ಯಾಕೆ ಅಣ್ಣ ಫೋನ್ ಮಾಡಲಿಲ್ವಲ್ಲ. ದಿನ ಮಾಡೋನು, ಹೆಂಗೆ ಇದೆಯಮ್ಮ, ಏನು ಮಾಡ್ತಾ ಇದೆಯಮ್ಮ ಅಂತ ದಿನ ಫೋನ್ ಮಾಡೋನು. ಯಾಕೆ ಫೋನ್ ಮಾಡಲಿಲ್ವಲ್ಲ ಅಂತ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಏನಿಗೆ ನಮ್ಮ ಉಂಡೆನೇ? ಉಂಡೆ ಕಣ್ಸೋಡಜ್ಜಿ. ಇವಾಗ ನಮ್ಮ ಉಂಡು ಕೂಕಂಡೆ, ನಮ್ಮ ಅತ್ತೆ ಪಾತ್ರೆ ತೊಳ್ಕೊಂಬೈತೆ, ಅದಕ್ಕೆ ಹಿಂಗೆ ದೇಕೊಂಬಂದೆ. ಏನು ಮಾಡೋಣಮ್ಮ. ನನಗೆ ಈ ವಯಸ್ಸಿಗೆ ದೇವ್ರಮ್ಮನ ಕಾಲು ಕಿತ್ಕೊಂಡು ಕಡ ಪರಿಸ್ಥಿತಿ ಬಂದೈತಿ. ಏನು ಮಾಡೋಣ. ಅಲ್ಲ, ಇವನು ಬೇರೆ ನಿನ್ನ ಮುಂದೆನೇ ಕೂಕೊಂಡಿರ್ತಾನೆ ಕಾಣೆ. ಯಾತನ ಹೋಗೋಣ ಅವ್ರ ಅಮ್ಮ, ಯಾತನ ಒಂದಿಟ್ಟು ಬದುಕು ಮಾಡ್ಕೊಡೋಣ ಅಂಬಲ್ಲ. ಗೊತ್ತಾಗಲ್ಲ ಅಜ್ಜಿ, ಹೇಳಿರೆ ಮಾಡ್ತಾರೆ. ಅವ್ರ ಅಮ್ಮಯ್ಯ ಬಿನ್ಗಿನೇ ತಂಡು ಒಯ್ಯಕ್ಕೆ ಹೋಗುತ್ತೆ. ಅದೇ ಯಾತನ ತಗೊಂಡು ಅದೇ ಒಯ್ದು ಕಳಿಸುತ್ತೆ. ಸಿಟ್ಟಾಗ ಅದೇ ಬಂದು ಕೂಕಮ್ಮು ತಾಯಪ್ಪ. ಹೋಗು, ನಾನು ಮಾಡಲ್ಲ ಅಂತ ಬಂಬುತ್ತೆ. ಅವ್ರ ಅಮ್ಮಯ್ಯ ಮೇಲೆ ಕೇಳೋಣ ಅಂಬಲ್ಲ. ತಿಳಿಯಲ್ಲ ಮೇಲೆ ಮೇಲೆ ಕೇಳಿರೆ ಮಾಡ್ತಾರೆ. ನನಗೇನಾಗಲಿ ಪಾಪ, ಅವ್ರಿರೋದಕ್ಕೆ ಓಟವ ಆಸೆ ಕಣ ಸೊಡಜ್ಜಿ. ಒಳ್ಳೆ ಮಾತನಾಗ ಹೇಳೋಣ ಅಂಬಲ್ಲ. ತಗೊಳ್ಕೆ ಅಂಚಮ್ಮನ ಬೋಲ್ಸಿಟ್ಟಂಗೇನಿ. ಏನು ಅವಳು 7 ಡೇಟ್ಗೆ ಮಾಡಿಬಿಡ್ಬೇಕು. ಅವನಿಗೆ ಪಾಪ ಕಟ ಮಾಡೋಕೆ ಬರಲ್ಲ. ನೀರು ತಂದ್ರೆ ಓಟು ಸೆಲ್ಕೊಂಬತ್ತಾನೆ ಅಕ್ಕಿ. ಒಂದಿಟ್ಟು ಸೆಲ್ಲಂಗಿಲ್ಲ ಅಂದರೆ ಅವಳಿಗೆ ಕಟ್ಟಾಗಿರ್ಬೇಕು, ಸೆಲ್ಲಂಗಿಲ್ಲ ಒಂದಿಟ್ಟು ನಾನು ಏನಿಲ್ಲ. ಅವಳಂಗೆ ಹೆಂಗೆ ಆಡ್ತಾಳೆ, ಏನು ಮಾಡೋಕ್ಕಾಗುತ್ತೆ. ಹೇಳಿ ಒಂದು ಸರಿ ಶೇನ್ ಮಾಡಿಸ್ಕೋಬೇಕಮ್ಮ, ಗೊತ್ತಾಗಲ್ಲ ಅಂದಮೇಲೆ. ಒಳ್ಳೆ ಮಾತನಾಗ ಹೇಳಿರಿ ಒಂದಿಟ್ಟು ಸ್ವಲ್ಪ ನೀರು, ಆಮೇಲೆ ಬಾಟೆ ತಂದು ವಾರಿಸ್ಕೊಂಬನ, ಆಮೇಲೆ ಅಷ್ಟೇನಿ. ಏನಂಗೆ ಒಂದಿಷ್ಟು ನೀರು ಸೆಲ್ಲಂಗಿಲ್ಲ, ಒಂದಿಟ್ಟು ಕಸ ಮಾಡೋಂಗಿಲ್ಲ. ಹೋಗು, ಅದೇ ಒಯ್ದು ಕಳಿಸುತ್ತೆ. ಸಿಟ್ಟಾಗ ಅದೇ ಬಂದು ಕುಕ್ಕಂಬುತ್ತೆ. ಹೋಗು, ನಾನು ಹೋಗಲ್ಲ, ಮಾಡಲ್ಲ ಅಂಬುತ್ತೆ. ನೀನು ಮಾಡೋಕ್ಕಾಗ ತೊಗೊಂಡು ಕೂಗ್ತಾಳಮ್ಮ ಟೈಮ್ ಸರಿ ಸೆನಕ್ಕಾಗ. ನೀನು ಎಲ್ಗೆ ಹೋಗ್ತೀವಿ? ಕೂಲಿಗೆ ಹೋಗ್ತೀನಿ ಅಜ್ಜಿ. ಎಡ್ಮೆ ಹಾಕಿ ಮರಿ ಇದು ಹೋಗು, ಓಡಾಡಿಸ್ಕೊಂಬತ್ತೀನಿ ಹಿಂಗೆ. ಸುಮ್ಕಿರು, ಆಗ್ಲಲ್ಲ ಯಾಕಂಗೆ ಹೊಟ್ಟೆ ಹಂಗೆ ಅನ್ಕೊಂತೀಯ? ಹೊಟ್ಟೆ ನಿಲ್ಗೂ ಹೋಗಿಲ್ಲ, ಐದು ಸುಮ್ಕಿರು, ಆಗ್ಲಲ್ಲ ಅನ್ಕೊಂತೀಯಪ್ಪ ನೀನು. ಮುದ್ದೆ ಉಂಡಿದ್ದೀನಿ, ಮುದ್ದೆ ಗುಳುಮ್ ಅಂತ ಉಂಡ್ಬಿಟ್ಟೆ. ಸುಮ್ಕಿರು, ಉಮ್ಲೇಳು, ಆಗ್ಲಲ್ಲ ತಡ್ರಿಸ್ಕೋಬಾರ್ದು ಹೊಟ್ಟೆ ನನಗೆ. ಹೇಳಿದ್ರೆ ಗೊತ್ತಾಗಲ್ಲ ನಿನಗಂತೂ. ಹೋಗತ್ಲಾಗಿ ಆಗಳ ಇಲ್ಲೇ ಕೂತ್ಕೊಂಡಾಳ್ಗೆ ನಮ್ಮ ಲಸ್ಮಕಯ್ಯ. ಅಪ್ಪ ಬರ್ರಿ, ಯಾವಾಗ ಬಂದ್ರಿ ಲಸ್ಮಕಯ್ಯ? ಬಾ ಬುಟ್ಟಕಯ್ಯ, ಬೊಮ್ಮ ಬಾರಮ್ಮ, ಬಾ ನಿಮ್ಮಮ್ಮ ಇಲ್ಲೇ ಇದ್ದಾಳೆ, ಬಾ. ಅವ್ರು ಅಲ್ಲೋದ್ರು, ಅಲ್ಲಿ ಕೂತ್ಕೊಂಡಿರ್ತೀಯ ನೀನು ಅಂತ ಹೇಳಿ. ಚೆನ್ನಾಗಿದ್ದೀಯನಮ್ಮ ಅಮ್ಮಣಿ? ಯಾತ್ರು ಚಂದನ ಕಣಪ್ಪ. ಈಗ ನೋಡು, ಇದೇ ಚಂದನೆ. ಬಾರ್ಲಸ್ಮಕಯ್ಯ, ಬರ್ರಿ ಇತ್ಲ ಕೂಕ, ಬರ್ರಿ ಬಾರಪ್ಪ ಇತ್ಲ ಕೂಕ. ಇವ್ರು ಬಂದವ್ರು ನಮ್ಮೂರಾರು, ಅಪ್ಪ ಇನ್ನು ಅಮ್ಮ ಅವರೆಲ್ಲ ಬಂದವ್ರು, ಬಾ. ಅದಲ್ಲ ಬೂಮ ಬಂದಿತ್ತೆ, ಬೂಮ ಬಾ ಬಾ ಬೂಮ. ಅಲ್ಲ ನೋಡಾರಪ್ಪ, ಓಟಾಸೆ ಬತ್ತಿದಂಗೆ ಬೂಮ ಅಂತೇಳಿ ಅನ್ಸನಕ್ಕ ಕರೀತಾನ ಮಗಳನ್ನ. ಹ್ಞೂನಕ್ಕ, ಹುಡುಗರು ಯಾವ ಇಲ್ವಲ್ಲ, ಹುಡುಗರು ಅಂದರೆ ಅಯ್ಯಪ್ಪಗೆ ಇಷ್ಟ. ಬಾರ್ ಲಸ್ಮಕಾಯಿ, ಬರ್ರಿ ಕೂಕ, ಬರ್ರಿ ಲಸ್ಮಕಾಯ. ಅಮ್ಮಾಯಿ ಬಂದ್ಲಮ್ಮ, ಎತ್ತೋದ್ಲ ಏನ? ಬೂಮ ಎಲ್ಲಿ ಗೊತ್ತಪ್ಪ? ಅಜ್ಜಿ ಎಲ್ಲೋತು? ಬತ್ತೈತಂತ ಬಾಲ್ ನಡ್ಕೊಂಬತ್ತೈತಂತೆ. ಬರ್ರಿ ಲಸ್ಮಕಾಯ, ಬರ್ರಿ ಕುಕ್ಕ, ಬರ್ರಿ. ಅಯ್ಯೋ ಜನಮ್ಮ, ನಿಂಗೆ ಅಂಥ ಪರಿಸ್ಥಿತಿನಿ ನೋಡಕ್ಕಾಗಲ್ಲ. 2 ಕಾಲೂನು ಹೆಂಗೆ ನೋಡಂಗೇನಿ, ಓಡಾಡಕ್ಕೆ ಬರಲ್ಲ, ಹೆಂಗಿದ್ದಾಳೆ ಅಂತ ಸೆನಕ್ಕಿದ್ದೆ ಹೆಂಗೇನಿ. ಏನು ಮಾಡೋಣ ಲಸ್ಮಕಯ್ಯ, ದೇವರು ನನಗೆ ಈ ವಯಸ್ಸಿಗೆ ಕಾಲು ಕಿತ್ಕೊಂಡ್ಬಿಟ್ಟವನಿ. ಅದಕ್ಕೆ ನಾನು ನಮ್ಮ ಅಣ್ಣ ಇಂತ ಕಳಿಸ್ತೆ ನಮ್ಮ ಹುಡುಗರ್ನೆಲ್ಲನ. ಅಪ್ಪ ಯಪ್ಪ ಬಾರಪ್ಪ, ನಮ್ಮ ಅಪ್ಪ ಯಾಕೆ ಹಂಗಾಗೈತೆ? ಗೌಡ್ರೆ ಬರ್ರಿ, ಬರುತ್ತ ಬಾ, ಅವ ಅಕ್ಕ ಬರುತ್ತ, ಬರ್ರಿ. ಬಾ ಪುಟ್ಟಕಯ್ಯ, ಬಾ ಬಂತು ಕಣಮ್ಮ ನಿಮ್ಮ ಅಮ್ಮಯ್ಯ. ಏಮ್ಮ ಸೆನಕ ಇದೆಯೇನಮ್ಮ? ಅಯ್ಯೋ, ನಮ್ಮ ಅಮ್ಮನೂ ಯಾಕೆ ಹಿಂಗಾಗೈತೆ, ನಮ್ಮ ಅಪ್ಪನೂ ಯಾಕೆ ಹಿಂಗಾಗೈತೆ? ನಮ್ಮ ಅಪ್ಪ ಹೆಂಗಿತ್ತು ಅದೇ ಅಲ್ಲ, ಏನೇನೋ ಆಡ್ಕಣಮ್ಮ. ನಿಮ್ಮ ಅಪ್ಪ ನಿಮ್ಮ ಅಮ್ಮಯಿಂದ ಔಷಧಿನ ನೋಡಕ್ಕಾಗಲ್ಲ. ನೋಡಕ್ಕಾಗ್ತಿರ್ಲಿಲ್ಲ ಕಣಮ್ಮೋ, ಅಂತ ವ್ಯವಸ್ಥೆಗೆ ತಂದಿದ್ದ ನಿಮ್ಮ ಅಣ್ಣಯ್ಯೋ. ಹೇಳ್ತೀನಿ ಸುಮ್ಮನಿರಮ್ಮ ಬೊಮ್ಮ, ಹೇಳ್ತೀನಿ. ಯಾತ ಮಾಮ ಮಾಡಿರೋದೆಲ್ಲ ಹೇಳು ಅಂತ ಇದ್ದಾಳೆ ನಮ್ಮ ಭೂಮಿ. ಯಾತ ಲಸ್ಮಕಯ್ಯ? ಸುಮ್ನಿರಮ್ಮ, ಏನ್ ಮಾಡಕ್ಕ, ಸುಮ್ಕಿರು. ಯಾಕೆ ನನ್ನ ಮೇಲೆ ಸಿಟ್ಟಾಗ್ತಾಳೆ? ಅವ್ರ ಜೊತೆ ಕಳಿಸ್ಕೊಂಡೆ, ನಿನ್ ಬುದ್ಧಿ ಇಲ್ದಾಳು ಅಂತ ಬೈತಾಳೆ. ಮಾಮ ಬಲ್ಲಿಲ್ಲಿ ಬೂಮ, ಮಾಮ ಬಲ್ಲಿಲ್ಲಿ.
ಎದ್ದೋಗಪ್ಪ ನೀನೊಂದು ಸಣ್ಣ ವಾರಕ್ಕೆ ಹೋಗು ಎದ್ದು ಬಿಡತ್ತ ಕೂಕಂಡ್ರು ಕೂಕಂತಾನೆ ಅಲ್ಲ ನೋಡು ನಿಮ್ಮ ಅಣ್ಣಗೆ ನೀನು ನಂಬಿ ನಿಮ್ಮ ಹುಡುಗರ್ನೆಲ್ಲ ಕಳಿಸ್ತೆ ಆಸ್ತಿ ಎಲ್ಲ ಕೊಟ್ಟು ನಿಮ್ಮ ಅಣ್ಣಯ್ಯ ಬೋಲು ಒಳ್ಳೆನಲ್ಲ ಕಣೆ ಹೌದೇ ಯಾಕೆ ಮಕ್ಕಯ್ಯ ಏನಾಯ್ತು ನಾನು ನಮ್ಮ ಅಣ್ಣನ ಹೆಂಗೆ ನಂಬಿದ್ದೆ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ದಿನ ಚೆನ್ನಾಗಿ ಫೋನ್ ಮಾಡಿ ಮಾತಾಡ್ಸರಿ 2 ದಿನ ಫೋನ್ ಮಾಡಿಲ್ಲ ಅದಕ್ಕೆ ನಾನು ಯಾಕಪ್ಪ ಫೋನ್ ಮಾಡಿಲ್ಲ ಅಂಬೋದೊಂದು ಟೆನ್ಷನ್ ಆಗಿತ್ತು ಕಣಕ್ಕ ನಿಮ್ಮ ಅಣ್ಣ ಇನ್ನೂ ನಿಮ್ಮ ಅತ್ತಿಗೆನೂ ಇವಾಗ ಪೊಲೀಸ್ನವರು ಎಳ್ಕೊಂಡು ಹೋಗ್ಯವ್ರಿ ಅಂಥದ್ದು ಮಾಡಿದ್ರೆ ಊರಾಗೆಲ್ಲನ ನಮ್ಮ ಅವನು ನಿಮ್ಮ ಅಣ್ಣಯ್ಯ ಒಳ್ಳೆನೋ ಬರ್ತಾರ ನಿಮ್ಮ ತಾಗೆಲ್ಲನ ಆಸ್ತಿ ಕಿತ್ಕೊಂಡು ಹುಡುಗರು ನೋಡ್ತೀನಿ ಅಂತ ಹೇಳಿ ನಿನಗೆ ಮೋಸ ಮಾಡಿದಾನೆ ಕಣಮ್ಮ. ಹೌದೇನಪ್ಪ ಏನು ಹೇಳ್ತಾ ಇದೀಯ ನೀನು? ಹೌದೇ ನಮ್ಮ ಅಣ್ಣ ಮೋಸ ಮಾಡಿದ್ದಾನೆ. ನಮ್ಮ ದಿಮ್ಗಿದ್ದಂಗೆನೆ ಇನ್ನು ಯಾರಿಗೂ ಕೊಡಬಾರ್ದು, ಆಸ್ತಿ ಇರಿದ್ರೆ ಇನ್ನ ಬಿಡೋ ಸಿಗುತ್ತೆ ಅಂತ ಹೇಳಿ ನೋಡ್ಕೊಂತಾರೆ. ಎಲ್ಲನ ದಿಮ್ಗಿದ್ದಂಗೆ ಕೊಟ್ಟರೆ ಆಮೇಲೆ ಎಲ್ಲನ ಕೈ ಬಿಟ್ಟು ಸುಮ್ಮನೆ ಆಗ್ತಾರೆ ಕಣಮ್ಮ. ನಿಮ್ಮಪ್ಪ ನಿಮ್ಮಮ್ಮನೂ ಎಲ್ಲ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸಿದ್ದ ನಿಮ್ಮ ಅಣ್ಣಯ್ಯ. ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀನಿ ಅಂತ ಊರಾಗೆಲ್ಲ ಮೋಸ ಮಾಡಿದ್ದಾನೆ. ಜನಗಳ್ತಾಗೆಲ್ಲ ಕಿತ್ಕೊಂಡು ತಿಂದ ಇದ್ದಾನೆ. ಹೆಂಡ್ತಿ ಮಾತು ಕೇಳಿ ಅವಳು ಹೆಂಡ್ತಿ ಸರಿ ಇಲ್ಲಿ ನಿಮ್ಮ ಅಣ್ಣ ಒಳ್ಳೆನ್ ಕಣಮ್ಮ. ಹೆಂಡ್ತಿ ಮಾತು ಕೇಳಿ ಹಂಗೆ ಮಾಡಿದ್ದಾನೆ ಎಲ್ಲನ. ಅವ್ನಿಗೆ ಅಂತ ಇವಾಗ ದುರ್ಬುದ್ಧಿ ಬಂದೈತಿ. ಅಲ್ಲೆಲ್ಲ ನೋಡಿಬಿಟ್ಟು ಅವಳು ಅವ್ರ ಅಣ್ಣಯರೆಲ್ಲ ಸೆನಕ್ಕ ಇದ್ದಾರೆ, ಮನೆ ಕಡೆಗೆ ನಾವು ಅವ್ರಿಗಿನ್ನ ಸೆನಕ್ಕಿರ್ಬೇಕು ಅಂಬದ್ದು ದುರಾಸೆಗೆ ಅವಳು ಹಂಗೆ ಮಾಡಿದಾಳೆ. ಅಣ್ಣಯ್ಯ ಮಾತಾಡಿಸ್ತಿರ್ಲಿಲ್ಲ ಅಂತ ಅವ್ನು ಯಾರೋ ದೊಡ್ಡ ಯಾರನ ಅದಕ್ಕೇನೆ ಅವ್ನು ಮಾತಾಡ್ಸಲ್ವಲ್ಲ, ನಾನು ಅವ್ನಿಗಿನ್ನ ಶ್ರೀಮಂತಲಾಗಬೇಕು ಅಂಬದಕ್ಕೋಸ್ಕರ ಹಿಂಗೆ ಮಾಡಿದಾಳಂತೆ. ನಿಮ್ಮ ಹುಡುಗನ್ನ ತಾಂಡೋಗೆಲ್ಲ ಅನಾಥಾಶ್ರಮಕ್ಕೆ ಹಾಕಿ ಬಂದವಳಂತೆ. ನಿಮ್ಮ ಹುಡುಗನ್ನ ಈ ಹುಡುಗಿನ ಮನೆ ಕೆಲ್ಸಕ್ಕಂತ ಇಕ್ಕೊಂಡವಳೆ. ನಾವು ಬಿಡು ಏನೋ ಕರ್ಕೊಂಬಂದು ಮಕ್ಕಳಿಲ್ಲ ಅಂತ ಇಕ್ಕೊಂಡವ್ರೆ ಅಂತ ಅಂದ್ಕೊಂಡಿದ್ವಿ. ಮನೆ ಕೆಲಸ ಮಾಡಕ್ಕೆ ಇಕ್ಕೊಂಡವ್ರು ನಿಮ್ಮ ಭೂಮಿನ. ಮನೆ ಕೆಲಸ ಮಾಡಕ್ಕೆ ಇಕ್ಕೊಂಡು ಬೋಲೋ ಅನ್ಸಾರು ಇವಳನ್ನ ಕರ್ಕೊಂಡೋಗಿ ಹಾಕಿ ಬರೋರು. ಏನು ಮಾಡ್ತೀನಿ ನಿಮ್ಮಮ್ಮನ ನಾನು ಬೆಂಗಳೂರಿಗೆ ಹೋಗಿದ್ದೆ. ಅವ ಸಿಕ್ಕಿರು, ಅವ ಬಂದು ನಾನು ಪೊಲೀಸ್ನವ್ರಿಗೆ ಹೇಳಿ ಎಲ್ಲ ಇದು ಮಾಡಿದ್ದು. ಅದಕ್ಕೆ ನಿಮ್ಮಪ್ಪ ನಿಮ್ಮಮ್ಮಯ್ಯ ನಮ್ಗೆ ಹಿಂಗೆ ಆಗೈತೆ ಅಂತ ಹೇಳಿರ ಅದಕ್ಕೆ ಬಂದೆ. ಅಲ್ಲಿ ಯಾರು ನೋಡ್ಕೊಂಬರಿಲ್ಲ, ಅವ್ರ ಹತ್ತು ಬೇರೆ ಗೊಣ ಗೊಣ ಅಂತಾಳೆ ಅಂತಂದ್ರು. ಅದಕ್ಕೆ ಬರ್ರಿ ನೋಡ್ಕೊಂಬರೋಣ ಅದೇಲಿ ಅಂತ ಬಂದೆ. ಅಯ್ಯೋ ಲಕ್ಷ್ಮಕ್ಕಯ್ಯ ನಮ್ಮ ಅಣ್ಣಯ್ಯ ಅಂತ ಮೋಸ ಮಾಡ್ದ. ಅಯ್ಯೋ ದೇವ್ರೇ. ಗೆನ 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 ಯಾಕೆ ಅಳ್ತಿ ಗೆನ ಗೆನ? ನಾನು ಅಕ್ಕ ನಂಬಿದ್ದೆ ಕಣಕ್ಕ ನಮ್ಮ ಅಣ್ಣಯ್ಯಗಂತೂ ಮಕ್ಕಳಿಲ್ಲ. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಇಬ್ಬರು ಸೇರಿ ನನ್ನ ಮಕ್ಳು ನೋಡ್ಕೊಂತಾರಲ್ಲ ಅಂತ ಹೇಳಿ ಎಷ್ಟು ನಂಬಿಕೆ ಇಕ್ಕೊಂಡಿದ್ದೆ. ಆದ್ರೆ ನಮ್ಮ ಅಣ್ಣ ಇಂಥ ಮೋಸ ಮಾಡಿಬಿಟ್ಟ ನನಗೆ. ನಾನು ಅದಕ್ಕೆ ಬಿಡು, ಯಾವತ್ತಿದ್ರು ನನ್ನ ಮಕ್ಕಳು ಅವರೇ ನೋಡ್ಕೋಬೇಕು. ನನಗಿನ್ನೇನು ದೇವ್ರು ಈ ವಯಸ್ಸಿಗೆ ಕಾಲು ಓಡಾಡಕ್ಕೆ ಬರ್ದಂಗೆ ಮಾಡಿದ್ದಾನೆ. ನಮ್ಮ ಅಣ್ಣ ಇನ್ನೇನು ನೋಡ್ಕೋಬೇಕು ನಮ್ಮ ಹುಡುಗರ್ನ ಅಂತ ಹೇಳಿ ನಾನು ಎಷ್ಟು ನಂಬಿಕೆ ಇಕ್ಕೊಂಡು ಅಕ್ಕ. ನಂದು 20 ಎಕರೆ ಹೊಲ ಇತ್ತು, ಅದನ್ನೆಲ್ಲ ನಾ ಮಾಡಿಸಮ್ಮ. ಈಗಲೇ ನಾನು ಹುಡುಗರ್ನ ಓದ್ಸೋಕ್ಕಲ್ಲ ಬೇಕು ಅಂತಂದು ಎಲ್ಲ ಮಾಡಿಸ್ದೆ. ಅಲ್ಲ ನೋಡಕ್ಕ ಎಂತ ಮೋಸ ಮಾಡಿದ್ದಾನೆ. ಇರತಕ್ಕ ಚೆನ್ನಾಗಿದ್ದ ಅವಳು ಹಂಗೆ ನೋಡ್ಕೊಂತೀವಿ, ನಾವೆಲ್ಲ ನೋಡ್ಕೊಂತೀವಿ ನಿನ್ನ ಅಂತ ಹೇಳೋಳ ನಮ್ಮ ಅತ್ತಿಗೆ. ಕಣಮ್ಮ ಮಣಿ ಆಸ್ತಿ ಕಿತ್ಕೊಂಬಕ್ಕೋಸ್ಕರ ಅವಳು ಹಿಂಗೆ ಅವಳೆ ಆಸ್ತಿ ಕಿತ್ಕೊಂಬನ. ಇವಳಿಗಿನ್ನೇನು ಕಾಲು ಬರಲ್ಲ, ಇವಳಿನ್ನೇನು ಏನು ಇನ್ನು ಎದ್ದು ಓಡಾಡಲ್ಲ, ಏನಿಲ್ಲ. ಅವನಿಗಿನ್ನೇನು ತಿಳುವಳಿಕೆ ಇಲ್ಲ, ಏನಿಲ್ಲ. ಅದಕ್ಕೆ ಹಂಗನ ಮಾಡಿ ನಾವೇ ಎಲ್ಲ ಕಿತ್ಕೊಂಬನ ಅಂಬೋದು ಪ್ಲಾನ್ ಮಾಡಿ ಹಿಂಗೆ ಮಾಡಿದಾಳೆ ಅವಳು ಮನ್ಯಾಳ ಮುಂದೆ. ನಮ್ಮ ಅವಳ ಬುದ್ಧಿ ಸರಿ ಇಲ್ಲ. ನಿನಗೂ ಹಿಂಗೆ ಕಾಲಾಗಲ್ಲ ಅಂತ ಗೊತ್ತಲ್ಲ, ಅದಕ್ಕೇನೆ ಅವಳು ಹಂಗೆ ಮಾಡಿದಾಳೆ. ಬಿಡು ಇವಳಿನ್ನೇನೆ ಎದ್ದೋಡಾಡಲ್ಲ, ಹುಡುಗರು ನೋಡ್ಕೊಂತೀವಿ ಅಂದರೆ ಎಲ್ಲ ಕೊಡ್ತಾರೆ ಅಂಬದಕ್ಕೋಸ್ಕರನ ಹಂಗೆ ಮಾಡಿದಾರೆ ನೋಡು ಇಬ್ಬರಳವನು. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಹೇಳಿ ಅರೆಸ್ಟ್ ಮಾಡಿಸಿದ್ದೀನಿ. ಒಳಗೆ ಹಾಕ್ಸಿದ್ದೀನಿ. ಒಂದು 2 ದಿನ ಚೆಂದಕ್ಕೆ ಬುದ್ಧಿ ಬರಬೇಕು ಅಂತ ಹೇಳಿ. ಬಾರಮ್ಮ ಜನ ಊರಿಗೆ ಹೋಗೋಣ ಬಾ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಿಡಪ್ಪ ಇನ್ನೇ ಆತಕ್ಕೆ ಬರೋಣ. ಎಲ್ಲ ಮೋಸ ಮಾಡಿ ನಮ್ಮ ಅಣ್ಣ ಆಸ್ತಿ ಕಿತ್ಕೊಂಡು ನಮ್ಮ ಹುಡುಗರ್ನೆಲ್ಲನ ಅಲ್ಲ ನಮ್ಮ ಹುಡುಗರ್ನ ಬಿಡು. ನಮ್ಮ ಅತ್ತಿಗೆ ನಾನು ನೋಡ್ಕೊಂಬತ್ಕಿನ್ನ ಹೆಚ್ಚು ಚೆನ್ನಾಗಿ ನೋಡ್ಕೊಂಬತ್ತಿ ಅಂತ ಅಂದ್ಕೊಂಡಿದ್ದೆ. ದಿನ ಕೇಳ್ತಿದ್ದೆ ಫೋನ್ನಾಗೆ, ಅಲ್ಲಿ ಕಳಿಸ್ತೀವಿ, ಆ ಸ್ಕೂಲಿಗೆ ಕಳಿಸ್ತೀವಿ, ಭಾಳ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀವಿ, ಚೆನ್ನಾಗಿ ನೋಡ್ಕೊತಾ ಇದ್ದೀವಿ, ಬಟ್ಟೆ ತಗೊಂಬಂದ್ವಿ, ಅವ್ರಿಗಿಂತ ಊಟ ಮಾಡಿಕ್ಕಿದ್ವಿ ಅಂತ ಹೇಳೋರು ಫೋನ್ನಾಗೆ. ಎಲ್ಲ ಸುಳ್ಳು ಹೇಳ್ಯವ್ರು ನನಗೆ. ನಾನು ನಮ್ಮ ಅಣ್ಣ ಎಂತ ಚೆನ್ನಾಗಿ ನೋಡ್ಕೊಂತಾನೆ ನನ್ನ ಮಕ್ಕಳನ್ನ. ನಾನು ನೋಡ್ಕೊಂಬಲ್ಲ, ನನ್ನ ಗಂಡನೂ ನೋಡ್ಕೊಂಬಕ್ಕಾಗಲ್ಲ, ನನ್ನ ಗಂಡು ತಿಳುವಳಿಕೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ಅದಕ್ಕೇನೆ ಅಲ್ಲಿ ಬಂದರೆ ನಮ್ಮ ಮಕ್ಕಳನ್ನು ನೋಡ್ಕೊಂಡು ನಾನು ಅದು ಹೆಂಗೆ ನೋಡ್ಕೊಂತಾರೆ ಅಂತ ಕಳ್ತನ ಸುಖನ ನಮ್ಮ ಅತ್ತೆ ತಗೊಂಡು ನಿಲ್ಸ್ಕೊಂಡು ಈ ವಯಸ್ಸಿಗೆ ಇವಳಿಗೆ ಮಾಡಿಕ್ಬೇಕು. ನಾನು ಇವಳು ನನಗೆ ಮಾಡಿಕ್ಬೇಕಂತದ್ರಾಗ ಇವಳು ನೋಡೋದತ್ತೈತೆ ನನಗೆ ಅಂತ ನಮ್ಮ ಅತ್ತೆ ನಾನು ದಿನ ಅನ್ನಿಸ್ಕೊಂಡು ಹಂಗೋನ ಇಲ್ಲೇ ಇದ್ದೆ. ಸುಮ್ಕಿರು ಹೇಳ್ಬೇಡ, ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಬಾಯಿಲಿ ಹೋಗೋಣ ಬಾ ಸುಮ್ಮನೆ. ಅಲ್ಲಿ ನಾನು ಇವಾಗ ನಿಮ್ಮಪ್ಪ ನಿಮ್ಮಮ್ಮ ಹೇಳಿದ್ ನೀವು ಆಸೆಗೆ ಹೋಗ್ಬೇಡ್ರಿ ಅಂತೇಳಿ ನಿಮ್ದು ಎಲ್ಲಾನ ಆಸ್ತಿ ಬರೋಂಗೆ ಮಾಡ್ತೀನಿ. ಸುಮ್ಮನಿರ್ರಿ, ಎಲ್ಲ ಹುಡುಗರು ಹೆಸ್ರಿಗೆ ಬರೋಂಗೆ ಮಾಡ್ತೀನಿ. ಅದೇನಿದಾವ ಎಲ್ಲ ಮಾರಿರ್ಬೇಕೇನ ಮಾಲೆ ನಿಮ್ದು ಹೊಲನೆಲ್ಲಾನ.
ಮಾರಿರ್ಬೇಕೇನ ಕಣಕ ಅಲ್ಲಿ ನಮ್ಮ ಈ ಊರಾಗಿಲ್ಲ, ನಮ್ಮದು ಮಗ್ಳೂರಾಗಿರೋದು, ದೂರವಲ್ಲ ಬೇರೆ ಊರಾಗಿರೋದು ನಮ್ಮದು. ಮಾರಿರ್ಬೇಕೇನಪ್ಪ, ಮಾರಿರ್ಬೇಕು. ಮತ್ತೆ ಅದೇ ದಿನ ಗಲಾಟೆ. ಇನ್ನು ಇನ್ನು ದಿಮ್ಗಿದ್ದಂಗೆ ನಾಳೆ ಅವ್ರ ಅಣ್ಣರಿಗೆಲ್ಲ ಆಸ್ತಿ ಎಲ್ಲ ಬರ್ಕೊಟ್ಟವಳೆ, ಮನ ಮರ್ಯಾದೆ ಇಲ್ದಾಳು ಅಂತಾನೆ ಮತ್ತೆ ದಿನ ಗಲಾಟೆ ನನ್ನ ಮ್ಯಾಲೆ. ಸುಮ್ಕಿರು, ಬೆಂಗಳೂರಾಗ ಇದಾವಂತೆ ಅಪಾರ್ಟ್ಮೆಂಟ್ಗಳು ಕಟ್ಟವಳೆ, ಇವನ್ನೆಲ್ಲ ಹೊಲ ಎಲ್ಲ ಮಾರ್ಕೊಂಡೋಗಿ ಕಟ್ಕೊಂಡೋಳು. ಅವನ್ನೆಲ್ಲ ನಿಮ್ಮ ಹುಡುಗರ ಹೆಸ್ರಿಗೆ ಬರಂಗೆ ಮಾಡ್ತೀನಿ ಸುಮ್ಮನೆ, ಎಲ್ಲ ಪೊಲೀಸ್ನವ್ರಿಗೆ ಹೇಳಿ. ನಮ್ಮ ಪೊಲೀಸ್ ನಮ್ಮ ಕರ್ಕೊಂಬಂದು ತೋರಿಸಿ ಲಸ್ಮಕ್ಕ ಹುಡುಗರಿಗೆ ಏನಾನ ಒಂದು ಅನುಕೂಲ ಮಾಡ್ಬೇಕು ಕಣಮ್ಮ. ಮತ್ತು ನಮ್ಮ ಹುಡುಗರನ್ನ ಯಾರು ನೋಡ್ಕೊಂತಾರೆ? ನಮ್ಮ ಅಣ್ಣ ಇನ್ನೂ ಇಂತಾನೆ ಆದ, ನಾನು ನೋಡಿದ ಇಂಥ ಪರಿಸ್ಥಿತಿ. ನಮ್ಮ ಅಪ್ಪ ನಮ್ಮಮ್ಮಗೆ ವಯಸ್ಸು ಅಂತ ಯಾರು ನೋಡ್ಕೊಂತಾರೆ ಲಸ್ಮಕ್ಕಯ್ಯ? ಸುಮ್ಮನೆ ಅವಳೇ ನೋಡ್ಕೋಬೇಕು ನಿನ್ನ. ನೋಡ್ಕೊಂತೀನಿ ಅಂತ ಹೇಳವಳಲ್ಲ, ನೋಡ್ಕೊಂಬ್ಲೇಬೇಕು. ಸುಮ್ಕಿರು. ಅವಳು ನೋಡ್ಕೊಂಬ್ಲಿಲ್ಲ ಅಂದರೆ ಅಷ್ಟೇನಿ. ನಾನು ಅವಳು ನೋಡ್ಕೊಂಬಂಗೆ ಅವಳು ನೀನು ಸೇವೆ ಮಾಡ್ಬೇಕು. ಸುಮ್ಮನಿರು, ಬಾ ಇಲ್ಲಿ ಹೋಗೋಣ. ಅವಳೇ ಬಂದು ನೀನು ಸೇವೆ ಮಾಡ್ಬೇಕು, ಹಂಗೆ ಮಾಡ್ತೀನಿ ನಾನು. ಇವಳ ಪರಿಸ್ಥಿತಿ ನೋಡಿದರೆ ನಿಜವಾಗ್ಲೂ ಕಣ್ಣಂಗೆ ನೀರು ಬರ್ತವೆ ವೀಕ್ಷಕರೇ. ಪಾಪ ಈ ವಯಸ್ಸಿಗೆ ನಡೆಯೋಕ್ಕೆ ಗೊತ್ತಿಲ್ಲ. ಅವ್ರ ಅಣ್ಣ ನೋಡಿದ್ರೆ ಮೋಸ ಮಾಡಿದಾನೆ, ಗಂಡು ನೋಡಿದ್ರೆ ತಿಳುವಳಿಕೆ ಇಲ್ಲ, ಅವ್ರ ಅತ್ತೆ ನೋಡಿದ್ರೆ ಒಂದಿಟ್ಟು ಸಿಡಿಮಿಡಿ ಅಂತಾಳೆ. ಇವಳು ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ಯದನ್ನ ನಮ್ಮ ಅಣ್ಣಯ್ಯ ಅಂತ ಅಣ್ಣನ ಮೇಲೆ ನಂಬಿಕೆ ಇಟ್ಕೊಂಡು ಎಷ್ಟು ಆಸೆ ಮಾಡ್ಕೊಂಡು ಅವ್ರ ಅಣ್ಣನ ಅದಕ್ಕೆನ ನಂಬ್ಕೊಂಡಿದ್ಲು. ಅವ್ರ ಅಣ್ಣಯ್ಯ ಮಾಡಿರೋದು ಮೋಸ ಅಂತ ಗೊತ್ತಾದಾಗ ಎಷ್ಟು ಕಣ್ಣೀರು ಹಾಕ್ತಾ ಇದ್ದಾಳೆ. ಪಾಪ ಎಂತರ್ಗೂ ಹಿಂಗೆ ಕಣ್ಣಾಗ ನೀರು ಬಂದೇ ಬರ್ತವೆ, ಅಣ್ಣ ಹಿಂಗೆ ಮೋಸ ಮಾಡಿದಾನೆ ಅಂತಂದ್ರೆ. ಅಲ್ಲ, ಆ ಹುಡುಗರ ಮಕ್ಕ ನಾನು ನೋಡೋಕ್ಕಾಗ್ತಿರ್ಲಿಲ್ಲ, ನನ್ನ ಮಗ ಎಂಥ ಮೋಸ ಮಾಡಿದಾನೆ ಮನ್ಯಾಳ. ನೋಡ್ರಿ ಕರ್ಕೊಂಡೋಗಿ ಆಗ ಅವಳು ಸೌಕಾತಿ ಇದ್ದಾಳಲ್ಲ, ಇವಳು ಸೇವೆ ಮಾಡಬೇಕು. ಹಂಗೆ ಮಾಡ್ತೀನಿ ಬಂದು. ಅವಳೇ ಏನೋ ಮಾಡಿ ಅವಳು ಕಾಲು ಬರೋದಿಲ್ದಂಗೆ ಅವಳು ಒಳ್ಳೆಯಲ್ಲ. ಅವಳು ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.